ಮಹಾರಾಷ್ಟ್ರದ ಕೃಷ್ಣಾ ನದಿ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವಿಕೆ ಪ್ರಮಾಣ ಹೆಚ್ಚಳವಾಗಿದೆ. ಕೃಷ್ಣಾ ನದಿಯಲ್ಲಿ ಇಂದು ಕೂಡ 1 ಅಡಿಯಷ್ಟು ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ಜಲಾವೃತಗೊಂಡಿವೆ 6 ಸೇತುವೆಗಳು. 6 ನದಿಗಳಿಗೆ ಕಟ್ಟಲಾಗಿರುವಂತಹ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಸೇತುವೆಯ ಮೇಲೆ 8 ಅಡಿಗೂ ಅಧಿಕ ನೀರು ಸಂಗ್ರಹವಾಗಿದೆ. ಅಷ್ಟು ಆಳದಲ್ಲಿ ಸೇತುವೆ ಮುಳುಗಿ ಹೋಗಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ, ದೂದ್ಗಂಗಾ, ವೇದಗಂಗಾಗೆ ಅಡ್ಡಲಾಗಿರುವಂತಹ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಕೃಷ್ಣಾ ನದಿಗೆ ರಾಜಾಪುರೆ ಡ್ಯಾಂನಿಂದ ನೀರನ್ನ ಈಗ ಬಿಡುಗಡೆ ಮಾಡಲಾಗಿದೆ. 1,34,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದ ರಾಜಾಪುರೆ ಡ್ಯಾಂನಿಂದ ಬಿಡುಗಡೆ ಮಾಡಲಾಗಿರುವಂಥದ್ದು. ಕಲ್ಲೋಳ ಗ್ರಾಮದ ಬಳಿಯ ದತ್ತ ಮಂದಿರ ಜಲಾವೃತವಾಗಿದೆ. ಒಟ್ಟಿನಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಚಿಕ್ಕೋಡಿಯಲ್ಲಿ ಜಲಪ್ರಳಯದ ಪರಿಸ್ಥಿತಿ ಉಂಟಾಗಿದೆ. ಮಹಾರಾಷ್ಟ್ರದ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿಯಾಗಿ ಈ ರೀತಿಯಾಗಿದೆ. ಮಹಾಮಳೆಯಿಂದಾಗಿ ಕೃಷ್ಣಾ ನೀರು ಹರಿವಿಕೆ ತುಂಬಾ ಹೆಚ್ಚಳವಾಗಿ ಪ್ರವಾಹ ಪರಿಸ್ಥಿತಿ ಅಲ್ಲಿ ಉಂಟಾಗಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳಿಗೆ ಕಟ್ಟಲಾಗಿರುವಂತಹ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿ ಹೋಗಿವೆ. ಹಾಗಾಗಿ ಕಲ್ಲೋಳ ಗ್ರಾಮ ಏನಿದೆ, ಕಲ್ಲೋಳ ಗ್ರಾಮದ ಬಳಿ ದತ್ತ ಮಂದಿರ ಇರುವಂಥದ್ದು. ಈ ದತ್ತ ಮಂದಿರ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವುದನ್ನು ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೇ ಬರುವಂತಹ ಕಲ್ಲೋಳ ಗ್ರಾಮದಲ್ಲಿರುವಂತಹ ದತ್ತ ಮಂದಿರ ಇದು. ಈ ದತ್ತ ಮಂದಿರ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿ ಆ ಪ್ರದೇಶ ದ್ವೀಪದಂತಾಗಿದೆ ಈಗ. ಹಾಗೆ ಚಿಕ್ಕೋಡಿಯಲ್ಲಿ ಹರಿಯುವಂತಹ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇವೆ. ಅದರ ಪರಿಣಾಮ ಈ ನದಿಗಳ ಮೇಲೆ ಕಟ್ಟಲಾಗಿರುವಂತಹ ಸೇತುವೆಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗಿವೆ. 8 ಅಡಿಯಷ್ಟು ಆಳದಲ್ಲಿ ಸೇತುವೆಗಳು ಮುಳುಗಿ ಹೋಗಿವೆ ಅಂತ ಹೇಳಿದ್ರೆ ಮಳೆಯ ಪ್ರಮಾಣ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಒಂದು ಸ್ಪಷ್ಟವಾದಂತಹ ಸಂಕೇತ ಇಲ್ಲಿ ಸಿಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಒಟ್ಟಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯದ ಪರಿಸ್ಥಿತಿಯ ಬಗ್ಗೆ? ಏನಮ್ಮ ಪ್ರಸಾದ್, ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಘಟ್ಟ ಪ್ರದೇಶದಲ್ಲಿ ಮಳೆ ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳು ರಾಜ್ಯಕ್ಕೆ ಬೋರ್ಗರೆದು ಹರಿತಾ ಇವೆ. ಹೀಗಾಗಿ ಈಗಾಗಲೇ ಚಿಕ್ಕೋಡಿ ತಾಲೂಕಿನ 6 ಸೇತುವೆಗಳು ಜಲಾವೃತಗೊಂಡಿರುವಂತ ಆ ಸೇತುವೆಗಳ ಮೇಲೆ ಸುಮಾರು 8 ರಿಂದ 10 ಅಡಿಯಷ್ಟು ನೀರು ಇದೀಗ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗೆ ಏನು ನದಿ ತೀರದ ಜನರು ಆತಂಕಕ್ಕೆ ಒಳಗಾಗಿದ್ದು, ಈಗಾಗಲೇ ಏನು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಬಳಿ ಇರುವಂತ ದತ್ತ ಮಂದಿರ ಜಲಾವೃತವಾಗಿದ್ದು, ಅಲ್ಲದೆ ಏನು ದೂದ್ಗಂಗಾ ನದಿ ತೀರದಲ್ಲಿರುವಂತಹ ಬಂಗಾಲಿ ಬಾಬಾ ದೇವಸ್ಥಾನದ ಸುತ್ತ ಕೂಡ ನೀರು ಸುತ್ತುವರೆದಿದ್ದು, ಇಷ್ಟೆಲ್ಲ ಸಾಕಷ್ಟು ಏನು ನದಿ ನೀರು ಸುತ್ತುವರೆದು ಸಾಕಷ್ಟು ಜಲಪ್ರಳಯದ ರೀತಿಯಲ್ಲಿ ಈ ಎಲ್ಲ ಒಂದು ಪರಿಸ್ಥಿತಿ ಉಂಟಾಗಿದ್ರು ಕೂಡ ಕೆಲವೊಂದು ಜನರು ಏನೋ ನದಿಗೆ ಇಳಿದು ಸ್ನಾನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೊಲ್ಲಾಪುರ ಜಿಲ್ಲೆ ಏನು ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತಹ ಕೊಲ್ಲಾಪುರ ಜಿಲ್ಲೆ ನರಸಿಂಹವಾಡಿ ಅನ್ನುವಂತ ದತ್ತ ಮಂದಿರ ಇರುವಂತಹ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ಜನ ಏನು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ, ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಯಾರು ಕೂಡ ನದಿಗಿಳಿಬಾರದು, ಸ್ನಾನ ಮಾಡಬಾರದು ಅಂತ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ರು ಕೂಡ ಆ ಸೂಚನೆಯನ್ನ ಉಲ್ಲಂಘಿಸಿ ಸಾಕಷ್ಟು ಜನ ನದಿಗೆ ಇಳಿದು ಸ್ನಾನ ಮಾಡ್ತಾ ಇರುವಂತದ್ದು, ನದಿಯಲ್ಲಿ ಈಜಾಡ್ತಾ ಇರುವಂತದನ್ನು ನಾವು ನೋಡ್ಬೋದು. ಅಲ್ಲದೆ ನಿನ್ನೆ ತಾನೇ ಏನು 2 ಡೆಡ್ ಬಾಡಿಗಳು ಕೂಡ ಕಾರದಗ ಗ್ರಾಮದ ಬಳಿ ಪತ್ತೆಯಾಗಿದ್ದು, ಹೀಗಾಗಿ ನದಿ ತೀರದಲ್ಲಿ ಸಾಕಷ್ಟು ಕಟ್ಟೆಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಮಾತ್ರ ಮಾಡಿದೆ. ಆದ್ರೆ ಅಲ್ಲಿ ಕಟ್ಟುನಿಟ್ಟಿನ ಭದ್ರತೆ ವ್ಯವಸ್ಥೆಯನ್ನಾಗ್ಲಿ ಅಥವಾ ಕಾವಲುಗಾರರ ನೇಮಕವಾಗ್ಲಿ ಯಾವುದೂ ಕೂಡ ಮಾಡಿಲ್ಲ. ಕೇವಲ ಸೂಚನೆ ಕೊಟ್ಟು ಬಿಟ್ಟಿರೋದ್ರಿಂದ ಈ ಒಂದು ಇಂಥ ಘಟನೆಗಳು ನಡೀತಾ ಇದೆ. ಹೀಗಾಗಿ ಇನ್ನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವ ಸಾಧ್ಯತೆ ಇದೆ. ಈಗಾಗಲೇ ನೀರು ಹರಿವಿಕೆ ಕೃಷ್ಣಾ ನದಿಗೆ 1,34,000 ಕ್ಯೂಸೆಕ್ಕಿಂತ ಹೆಚ್ಚು ನೀರು ರಾಜಾಪುರ ಡ್ಯಾಂನಿಂದ ಬರ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಏನು ಈ ಕೃಷ್ಣಾ ನದಿ ತೀರದಲ್ಲಿರುವಂತಹ ಅಥಣಿ
ಚಿಕ್ಕೋಡಿ ಮತ್ತು ರಾಯಬಾಗ ತಾಲೂಕದ ನದಿ ತೀರದ ಜನಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆದ್ರೆ ಮಾಹಿತಿ ಕೊಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ತಮ್ಮ ಸ್ವಯಂ ಸ್ಫೂರ್ತಿಯಿಂದ ಏನು ತಮ್ಮ ಪಂಪ್ಸೆಟ್ಗಳನ್ನ ತೆರವು ಮಾಡೋದಾಗ್ಲಿ, ಬೇರೆ ಬೇರೆ ಕೆಲಸಗಳನ್ನ ತಮ್ಮ ಸ್ವಯಂ ಸ್ಫೂರ್ತಿಯಿಂದ ಮಾಡ್ತಾ ಇದ್ದಾರೆ. ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದ್ರು ಕೂಡ ಅವರು ಅಷ್ಟಕ್ಕಷ್ಟೇ ಕೆಲಸ ಮಾಡ್ತಾ ಇರೋದಂಥದ್ದು. ಸಾಕಷ್ಟು ಗ್ರಾಮದ ಜನರನ್ನ ಕೇಳಿದ್ರೆ ನಮಗೆ ಪ್ರವಾಹ ಕುರಿತು ಜಿಲ್ಲಾಡಳಿತ ಯಾವುದೇ ಸೂಚನೆ ನೀಡಿಲ್ಲ. ಪ್ರತಿ ವರ್ಷ ಈ ತರನಾಗಿ ನಾವು ಕಷ್ಟ ಅನುಭವಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಮಗೆ ಮಾಹಿತಿ ಎಷ್ಟು ನೀರು ಬರುತ್ತೆ ಅನ್ನೋ ಆ ಮಾಹಿತಿ ಮೇರೆಗೆ ಮಾತ್ರ ನಾವು ಇಲ್ಲಿ ಏನೋ ನಾವು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಹೇಳ್ತಾರೆ ಅಮರ್ ಪ್ರಸಾದ್. ಧನ್ಯವಾದ ಚಂದ್ರಶೇಖರ್. ಒಟ್ಟಿನಲ್ಲಿ ಸಾಕಷ್ಟು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದ ಕೃಷ್ಣಾ ನದಿ ಪಾತ್ರದಲ್ಲೇ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರುವುದರಿಂದಾಗಿ ಕೃಷ್ಣಾ ನದಿಯ ನೀರಿನ ಹರಿವಿಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಕೃಷ್ಣಾ ನದಿಯಲ್ಲಿ ಇವತ್ತು ಕೂಡ 1 ಅಡಿಯಷ್ಟು ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಹೀಗಾಗಿ 6 ಸೇತುವೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಚಿಕ್ಕೋಡಿ ಬೆಳಗಾವಿ ಭಾಗದ 6 ಸೇತುವೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು. ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹರಿಯುವಂತಹ ಕೃಷ್ಣಾ, ದೂದ್ಗಂಗಾ, ವೇದ್ಗಂಗಾ ನದಿಗಳು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇವೆ. ನದಿಗಳಲ್ಲಿ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಒಟ್ಟು 6 ಸೇತುವೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು 8 ಅಡಿಗಳಿಗೂ ಆಳದಲ್ಲಿ ಈ ಸೇತುವೆಗಳು ನೀರಿನಲ್ಲಿ ಮುಳುಗಿವೆ ಅಂತ ಹೇಳಿದ್ರೆ ಪ್ರವಾಹ ಪರಿಸ್ಥಿತಿ ಎಷ್ಟು ಅಂತ ನಾವಿಲ್ಲಿ ಊಹೆ ಮಾಡ್ಕೋಬಹುದಾಗಿದೆ. ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಜನರಿಗೆ ತೊಂದರೆಗೊಳಗಾಗಿರುವ ಜನರಿಗೆ ಸಹಾಯ ಅಲ್ಲಿ ತಲುಪ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಕೃಷ್ಣಾ ನದಿಗೆ ರಾಜಾಪುರ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಲಾಗಿದೆ. 1,34,000 ಕ್ಯೂಸೆಕ್ ನೀರನ್ನ ರಾಜಾಪುರ ಡ್ಯಾಮ್ನಿಂದ ಕೃಷ್ಣಾಗೆ ಬಿಡಲಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದ ರಾಜಾಪುರಿಯಲ್ಲಿರುವಂತಹ ಡ್ಯಾಮ್ ಇದು. ಹೀಗಾಗಿ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.